ಸೌಭಾಗ್ಯದ ಲಕ್ಷ್ಮೀ ಲಡ್ಡು ಕೊಟ್ಟೆ ಬಿಟ್ಟಲ್ಲ ನೀನು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಮ್ಮ ಮನೆಯಲ್ಲಿ ಆಚರಿಸಿದ ವರಮಹಾಲಕ್ಷ್ಮಿ ಹಬ್ಬದ ಸುಂದರ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಪುರಾಣಗಳ ಪ್ರಕಾರ ಕುಂಡಿನಾಪುರದಲ್ಲಿ ಚಾರುಮತಿ ಎಂಬ ಧರ್ಮಪತ್ನಿ ಇರುತ್ತಾಳೆ. ಅವಳು ನಿಸ್ವಾರ್ಥವಾಗಿ ತನ್ನ ಅತ್ತೆ ಮಾವಂದಿರ ಮತ್ತು ಪತಿಯ ಸೇವೆ ಮಾಡ್ತಿರ್ತಾಳೆ. ತಾಯಿ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಲ್ಲಿ ಬಂದು ವ್ರತದ ಆಚರಣೆ ಮಾಡುವಂತೆ ಸೂಚನೆ ನೀಡ್ತಾಳೆ. ಶ್ರಾವಣ ಮಾಸದ ಹುಣ್ಣಿಮೆಗೂ ಮುನ್ನ ಬರುವ ಈ ಶುಕ್ರವಾರ ತನ್ನನ್ನು ಪೂಜಿಸುವಂತೆ ಹೇಳಿದ ಲಕ್ಷ್ಮೀದೇವಿಯು ಚಾರುಮತಿಯ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುತ್ತಾಳೆ. ಇದರಿಂದ ಅವಳ ಬಡತನ ನೀಗಿ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಇದನ್ನು ನೋಡಿದ ಊರಿನ ಇತರ ಸುಮಂಗಲೆಯರು ಸಹ ಈ ವ್ರತವನ್ನು ಆಚರಿಸಲು ಶುರು ಮಾಡ್ತಾರೆ. ನಮಗೆಲ್ಲ ತಿಳಿದಿರೋ ಹಾಗೆ ಲಕ್ಷ್ಮೀ ದೇವಿಯನ್ನ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನಧಾನ್ಯ, ಜಯ ಮತ್ತು ವಿಜಯ ಎಂಬ 8 ರೂಪಗಳಿಗೆ ಹೋಲಿಸಿ ಪೂಜಿಸಲಾಗುತ್ತೆ. ಹೆಣ್ಣು ಮಕ್ಕಳು ತಮ್ಮ ಕುಟುಂಬದ ಆರೋಗ್ಯಕ್ಕಾಗಿ, ಒಳಿತಿಗಾಗಿ ಮತ್ತು ಸೌಭಾಗ್ಯಕ್ಕಾಗಿ ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಾಯಿಯನ್ನ ಈ ರೀತಿ ಕೂರಿಸಿ ಪೂಜೆ ಮಾಡೋದೇ ಒಂದು ಖುಷಿ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನಾನೇ ದೇವರ ಮನೆ ಮತ್ತು ದೇವಿಯನ್ನು ಕೂರಿಸುವಂಥ ಜಾಗವನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಹಬ್ಬದ ದಿನ ದೇವಿಯನ್ನು ಕೂರಿಸುವ ಜಾಗದಲ್ಲಿ ಆಕೆಯ ಹೆಜ್ಜೆಯನ್ನು ಬರೆದು ಜೊತೆಗೆ ಲಕ್ಷ್ಮಿ ರಂಗೋಲಿಯನ್ನು ಕೂಡ ಹಾಕಿದ್ದೆ. ಅದರ ಮೇಲೆ ಕಳಶ ಸ್ಥಾಪನೆ ಮಾಡಿ ಅರಿಶಿನ, ಕುಂಕುಮ, ಬಳೆಗಳ ಜೊತೆ ಮಡ್ಲಕ್ಕಿ ಇಟ್ಟು ತಾಯಿಗೆ ಪೂಜೆ ಸಲ್ಲಿಸಿದ್ದಾಯಿತು. ಪ್ರತಿ ಸಲ ಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಂದರೆ ಫಸ್ಟೇ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ ಅದನ್ನೆಲ್ಲ ಮಾಡಿ ಎತ್ತಿಡ್ತಾ ಇದ್ದೆ ಹಬ್ಬದ ದಿನ ತಾಯಿಗೆ ನೈವೇದ್ಯಕ್ಕೆ ಇಡೋಕೆ ಅಂತ. ಬಟ್ ಈ ಸಾರಿ ಟಿವಿಯಲ್ಲಿ ಒಬ್ಬರು ಗುರೂಜಿ ಹೇಳ್ತಾ ಇದ್ರು, ಅದನ್ನೆಲ್ಲ ಹಬ್ಬದ ಹಿಂದಿನ ದಿನ, ಹಬ್ಬಕ್ಕೆ ಮುಂಚೆನೆ ಮಾಡಿ ಎತ್ತಿಡಬಾರ್ದು, ಅದು ಹಬ್ಬದ ದಿನ ದೇವರಿಗೆ ಇಟ್ಟರೆ ಅದು ತಂಗಳು ಇಟ್ಟಿರೋ ಥರ ಆಗುತ್ತೆ ಅಂತ. ನೀವು ಏನೇ ಪ್ರಸಾದನ ನೈವೇದ್ಯಕ್ಕೆ ತಾಯಿಗಿಟ್ಟರೆ ಅದು ಅವತ್ತೇ ಮಾಡಿ ಇಡಬೇಕು ಅಂತ. ಹಾಗಾಗಿ ನಾನು ರವೆ ಉಂಡೆ ಮಾತ್ರ ಅವತ್ತು ಮಾಡಿ ಎತ್ತಿಟ್ಟೆ. ಕೆಲವೊಂದು ಪದ್ಧತಿಗಳು ನಂಬಲೇಬೇಕು ಅನಿಸ್ಬಿಡುತ್ತೆ. ಸೊ ಈ ಬಾರಿ ಇದೊಂದು ಚೇಂಜಸ್ ಮಾಡಿದೆ. ಬೆಳಗಿನ ಮುಹೂರ್ತದಲ್ಲೇ ಪೂಜೆ ಆಗಿತ್ತು. ಸೊ ಸಾಯಂಕಾಲ ಮತ್ತೊಮ್ಮೆ ಪೂಜೆ ಮಾಡಿದೆ. ನನ್ನ ಹಸ್ಬೆಂಡ್ ಮನೇಲಿ ನಾನು ಮದುವೆ ಆಗಿ ಬಂದ ಮೇಲೆನೆ ಈ ಹಬ್ಬ ಮಾಡೋಕ್ಕೆ ಶುರು ಮಾಡಿದ್ದು. ಅತ್ತೆ ಮೊದಲಿಂದನೂ ಸಿಂಪಲ್ ಆಗೇ ಮಾಡ್ತಾ ಇದ್ರು. ನಾನು ಬಂದ್ಮೇಲೆ ತಾಯಿನ ಈ ರೀತಿ ಕೂರ್ಸೋದೆಲ್ಲ ರೂಢಿ ಮಾಡಿದೆ. ಇವತ್ತು ನಾನು ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಇನ್ನು ಎಲ್ರಿಗೂ ಕುಂಕುಮ ಕರೆದಿದ್ದೆ. ಎಲ್ಲರೂ ಬರೋ ಟೈಮ್ ಆಗತ್ತೆ ಅಂತ ತಾಂಬೂಲ ಪ್ಯಾಕೆಲ್ಲ ಕವರ್ ಮಾಡಿ ಇಟ್ಬಿಟ್ವಿ. ಈ ಬಾರಿ ಈ ತಾಂಬೂಲ ಕವರ್ ತಂದಿದ್ದು ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ. ಬಳೆ, ಎಲೆ ಅಡಿಕೆ, ಬಾಳೆಹಣ್ಣು, ಮಡ್ಲಕ್ಕಿ ಎಲ್ಲನೂ ಇದ್ರಲ್ಲಿ ಹಾಕಿ ಆರಾಮ್ಸೆ ಪ್ಯಾಕ್ ಮಾಡಿದ್ವಿ. ಕೊಡೋಕ್ಕೂ ಕೂಡ ತುಂಬ ಈಸಿ ಅನ್ನಿಸ್ತು ಈ ಥರ ಪ್ಯಾಕಿಂಗು. ಮನೆಗೆ ಬಂದವರಿಗೆಲ್ಲ ನನ್ನ ಮಗಳೇ ಅರಿಶಿನ ಕುಂಕುಮ ಕೊಡ್ತಾ ಇದ್ಲು. ನಮ್ಮ ಸಂಪ್ರದಾಯನೂ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ನಾನು ಅವಳಿಗೆ ಸಪೋರ್ಟ್ ಮಾಡ್ತೀನಿ. ಅವಳು ಈ ರೀತಿ ಎಲ್ಲ ಮಾಡೋದು ನೋಡಿ ಬಂದವರು ತುಂಬ ಖುಷಿ ಪಡ್ತಾ ಇದ್ರು. ಅಕ್ಕಪಕ್ಕದ ಮನೆಯವರಾಗಲಿ, ನೆಂಟರಿಷ್ಟರಾಗಲಿ ಈ ಹಬ್ಬ ಅಂದಾಗಲೇ ಎಲ್ಲರೂ ಸೇರೋಕ್ಕೆ ಒಂದು ಕಾರಣ ಸಿಗತ್ತಲ್ವ. ಕರೆದಾಗ ಯಾರೂ ಬರಲ್ಲ ಅನ್ನಲ್ಲ. ಲಕ್ಷ್ಮಿ ಹೇಗೆ ಕೂರಿಸಿದಾಳೆ ನೋಡ್ಕೊಂಬರೋಣ ಅನ್ನೋದಕ್ಕಾದರೂ ಮನೆಗೆಲ್ಲ ಬರ್ತಾರೆ. ಬಂದವರು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ನನ್ನ ಫ್ರೆಂಡ್ ಮನೆಗೆ ಬಂದಿದ್ರು. ಪುಣ್ಯನ ಇದೇ ಫಸ್ಟ್ ಟೈಮ್ ಅವ್ರು ನೋಡಿದ್ದು. ಹಾಗಾಗಿ ಗಿಫ್ಟ್ ಕೂಡ ತಂದಿದ್ರು. ನಮ್ಮ ಪುಣ್ಯ ಅಂತೂ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಇವಾಗಂತೂ ಪುಣ್ಯಗೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಹೊಸಬ್ರ ಹತ್ರ ಅಂತೂ ಹೋಗಲ್ಲ ಮನೆಯವ್ರನ್ನ ಬಿಟ್ಟು.
ನಮ್ಮನೆ ಹತ್ರ ನನಗಿರೋ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಇವರೇ ಇಬ್ಬರು. ಸೇರೋದು ಯಾವಾಗಲೂ ಅಪರೂಪ ಆದರೂ ಕೂಡ ಮನಸ್ಫೂರ್ತಿಯಾಗಿ ಕಷ್ಟ ಸುಖ ಮಾತಾಡ್ಕೊಳ್ತೀವಿ. ಸ್ವಲ್ಪನೂ ಅಹಂಕಾರ ಇಲ್ಲ, ಸ್ವಲ್ಪನೂ ಜಂಬ ಇಲ್ಲ, ನಾನೇ ಗ್ರೇಟ್ ಅನ್ನೋ ಅಹಂ ಇಲ್ಲ ನಮ್ಮ ಮಧ್ಯೆ. ಮೋರ್ ದೆನ್ ಫ್ರೆಂಡ್ಸ್, ವಿ ಆರ್ ಲೈಕ್ ಫ್ಯಾಮಿಲಿ. ಫ್ರೆಂಡ್ಸ್ ಎಲ್ಲ ಬಂದೋದ್ಮೇಲೆ ನಮ್ಮ ಇನ್ನೊಬ್ರು ಅತ್ತೆ ಬಂದಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಕೊನೆಗೆ ಅವರು ಬಂದುಬಿಟ್ರು, ಖುಷಿ ಆಯಿತು. ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ನಾನು ಯಾರನ್ನೂ ಅತ್ತೆ ಮಾವ ಅನ್ನಲ್ಲ, ಅಪ್ಪ ಅಮ್ಮ ಅಂತಲೇ ಕರೆಯೋದು. ಅವರು ನನ್ನ ಹಾಗೆ ನೋಡ್ಕೊಳ್ತಾರೆ. ಸೊ ಫೈನಲಿ ನಮ್ಮನೆಯ ಹಬ್ಬ ಈ ರೀತಿ ಇತ್ತು. ಅಂದ್ಕೊಂಡಿದ್ದ ಥರನೇ ಹಬ್ಬ ಆಚರಣೆ ಕೂಡ ಆಯಿತು. ಮನಸ್ಸಿಗೆ ನೆಮ್ಮದಿ ಕೂಡ ಸಿಕ್ತು. ಆ ತಾಯಿ ಅಸ್ತು ಅಂದರೆ ಏನು ಬೇಕಾದರೂ ಆಗಬಹುದು. ದುಡ್ಡು ಸಂಪತ್ತು ಕರುಣಿಸೋದೇ ವರ ಕೊಟ್ಟಂಗಲ್ಲ. ಒಳ್ಳೆ ಫ್ಯಾಮಿಲಿ, ಒಳ್ಳೆ ಜನ, ನಮ್ಮನ್ನು ಪ್ರೀತಿಸೋ ಜನ, ಮನೆಯವರ ಯೋಗಕ್ಷೇಮ, ದೀರ್ಘಾಯುಷ್ಯ ಎಲ್ಲದೂ ಕೂಡ ವರನೇ. ಆ ತಾಯಿ ವರಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಶ್ರೀ ಸೂಪರ್ ವ್ಲಾಗ್ಸ್.